ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇಂಡಿಯನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪಿಂಗ್ ಫೆಸ್ಟಿವಲ್ಗೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ಅಂತ. ಇಲ್ಲಿ ಎಂಟ್ರೆನ್ಸ್ನಲ್ಲೇ ಹೊರಗಡೆ ಪಿಂಗಾಣಿ ಜಾರ್ಗಳು ಮತ್ತು ಪಾಟ್ಗಳನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ಪಿಂಗಾಣಿ ಕಪ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದಂಗೆ ಜ್ಯುವೆಲರಿ ಶಾಪ್ ಸಿಗತ್ತೆ. ಇಲ್ಲಿ ಸರಗಳು, ಹಾಗೆ ಇಯರಿಂಗ್ಸ್, ವೆರೈಟಿ ಸರಗಳು, ಇಯರಿಂಗ್ಸು, ಡಿಸೈನ್ ಇಯರಿಂಗ್ಸು ತುಂಬ ಎಲ್ಲ ನೋಡ್ಬೋದು. ಹಾಗೆ ಮುಂದಕ್ಕೆ ಬಂದ್ವಿ ನಾವು. ಇಲ್ಲಿ ಡ್ರೆಸ್ಗಳು, ಕುರ್ತಾ ಸೆಟ್ಟು ಲೇಡೀಸಿಂದು ಕಾಣಿಸ್ತಾ ಇತ್ತು. ಎಲ್ಲ ಹೆಚ್ಚು ಕಾಟನ್ ಹಿಂದೆ ಇತ್ತು. ನೋಡೋದಕ್ಕೂ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಮುಂದಕ್ಕೆ ಪಕ್ಕದ ಸ್ಟಾಲಲ್ಲಿ, ಈ ಕಡೆ ಸ್ಟಾಲಲ್ಲಿ ಲೇಡೀಸಿಂದಾದರೆ ಅದ್ರ ಪಕ್ಕದ ಸ್ಟಾಲಲ್ಲಿ ಎಲ್ಲ ಪೂರ್ತಿ ಜೆಂಟ್ಸಿಂದಿತ್ತು. ಕುರ್ತಾ, ಜುಬ್ಬ, ಪೈಜಾಮ, ಅದು ಕೂಡ ಕಾಟನಿಂದ ಆಗಿತ್ತು. ಮತ್ತು ಅದರ ನೆಕ್ಸ್ಟ್ ಸ್ಟಾಲಲ್ಲೂ ಲೇಡೀಸಿಂದೇ ಕುರ್ತಾ ಸೆಟ್ಗಳು ಕಾಣಿಸ್ತಾ ಇತ್ತು. ಹೆಚ್ಚು ಇಲ್ಲಿ ಲೇಡೀಸಿನ ಐಟಮ್ಸೇ ನಮಗೆ ಹೆಚ್ಚು ಕಾಣ್ತಾ ಇದ್ದಿದ್ದು. ಕುರ್ತಾಗಳೆಲ್ಲ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು, ಹಾಗೆ ರೀಸನಬಲ್ ಆಗಿತ್ತು ಪ್ರೈಸ್ಗಳು. ಹಾಗೆ ಇಲ್ಲಿ ಕೇರಳದ ಚಿಪ್ಸ್ನ ನೋಡಿದ್ವಿ ನಾವು, ಫೇಮಸ್ ಬನಾನಾ ಚಿಪ್ಸ್ನ. ವೆರೈಟಿ ಚಿಪ್ಸ್ಗಳೆಲ್ಲ ಇಟ್ಟಿದ್ರು. ನೆಕ್ಸ್ಟ್ ಸ್ಟಾಲ್ನಲ್ಲಿ ನಮಗೆ ಕಾಣಿಸಿದ್ದು ಮಕ್ಕಳ ಆಟ ಆಡೋದು ಸಾಮಾನು, ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಪುಟ್ಟ ಟಾಯ್ಸ್ಗಳು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಥರ ಜಾಗಗಳಿಗೆ ಬಂದರೆ ಮಕ್ಕಳು ಸುಮ್ಮನೆ ಇರೋದಿಲ್ಲ ಅಲ್ವಾ, ಹಠ ಮಾಡಿ ಏನಾದರೂ ತೊಗೊಳ್ಲೇಬೇಕು ಅಂತ ಹಠ ಮಾಡ್ತಾರೆ, ತೊಗೊಳ್ತಾರೆ. ಹಾಗೆ ಇಲ್ಲಿ ನೋಡಿ ಪಕ್ಕದ ಸ್ಟಾಲಲ್ಲಿ ಫ್ಯಾನ್ಸಿ ಐಟಮಿನ ಸ್ಟಾಲ್ ಇದು. ನೇಲ್ ಪಾಲಿಶು, ರಿಂಗ್ಸು, ಹೇರ್ ಪಿನ್ಸು, ಸ್ಯಾರಿ ಕ್ಲಿಪ್ಸು, ಸ್ಯಾರಿ ಪಿನ್ಸು ಎಲ್ಲ ಇಟ್ಟಿದ್ರು. ರಿಬ್ಬನ್ಸು ಈ ಥರ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ಟಾಲಿಗೆ ಬಂದರೆ ಮತ್ತದೇ ಕುರ್ತಾ ಸೆಟ್ಟು, ವೆರೈಟಿ ಕಲರ್ಗಳು, ವೆರೈಟಿ ಕ್ಲಾತು, ವೆರೈಟಿ ಡಿಸೈನ್ಗಳು. ನಾವು ಹೆಣ್ಮಕ್ಳು ಈ ಥರ ಜಾಗಗಳು ಎಲ್ಲರೂ ಬಂದರೆ ಚೆನ್ನಾಗಿ ದುಡ್ಡಿಟ್ಕೊಂಡು ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಕುರ್ತಾ, ಇದು ಬ್ಲೂ ಕಲರ್ದು, ತುಂಬ ಚೆನ್ನಾಗಿತ್ತು. ಎಷ್ಟು ಕಲರ್ಗಳಿದ್ವು, ವಾಟರ್ ಬ್ಲೂ, ಅಕ್ವಾ ಬ್ಲೂ, ಬೇಬಿ ಪಿಂಕು, ಈ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಈ ಸ್ಟಾಲಲ್ಲಿ ಮೌತ್ ಫ್ರೆಶ್ನರು, ಹಾಗೆ ಡೈಜೆಷನಿಗೆ ಬೇಕಾಗಿದ್ದು ಎಷ್ಟೊಂದು ತಿಂಡಿಗಳಿದ್ವು. ನೆಲ್ಲಿಕಾಯಲ್ಲಿ ಮಾಡಿದ್ದು, ಸೋಂಪಿನಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಜೀರಿಗೆನಲ್ಲಿ ಮಾಡಿರೋದು. ಎಷ್ಟೊಂದು ಥರದ ಕಟ್ಟ ಮೀಟ ಎಲ್ಲ ಇತ್ತು. ನೋಡೋದಕ್ಕೇನೋ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು.
ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಈ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬ್ಯಾಂಗಲ್ ಸ್ಟೋರಿಗೆ ಬಂದ್ವಿ. ಒಳ್ಳೆ ಡಿಸೈನ್ ಬ್ಯಾಂಗಲ್ಸ್ಗಳಿದ್ವು, ಕಲರ್ ಬ್ಯಾಂಗಲ್ಸ್ ಇದ್ವು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನಾವು ಒಂದು ಇಲ್ಲಿಷ್ಟು ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಬಳೆಗಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಷ್ಟೊಂದು ಕಲರ್ ಬಳೆಗಳು ನೋಡಿ. ಅದು ಹಬ್ಬಗಳ ಸೀಸನಲ್ಲಂತೂ ಇವ್ರುಗಳಿಗೆ ಚೆನ್ನಾಗಿ ಸೇಲ್ ಆಗುತ್ತೆ ಬಳೆಗಳು. ನಮಗೂ ಕೂಡ ಗೌರಿ ಹಬ್ಬ ಅಂತ ಅಂದರೆ ಸ್ಪೆಷಲ್ ಅಲ್ವಾ, ಹೊಸ ಸೀರೆ ಇಲ್ಲ ಹೊಸ ಡ್ರೆಸ್ಸು, ಅದಕ್ಕೆ ಮ್ಯಾಚಿಂಗ್ ಬಳೆಗಳು. ನಾವು ಚಿಕ್ಕವರಿದ್ದಾಗಂತೂ ಮ್ಯಾಚಿಂಗ್ ಸರ, ಮ್ಯಾಚಿಂಗ್ ಬಳೆಗಳು ಈ ಥರ ಎಲ್ಲ ಹಠ ಮಾಡಿ ತೆಗೆಸ್ಕೊಳ್ತಾ ಇದ್ವಿ. ಪಕ್ಕದಲ್ಲಿ ಹಾಗೆ ಒಂದು ಪೋಸ್ಟರಿಂದು ಸ್ಟಾಲ್ ಇತ್ತು. ವೆರೈಟಿ ಪೋಸ್ಟರ್ಗಳಿತ್ತು, ಎಷ್ಟೊಂದು ಥರದ ಪೋಸ್ಟರ್ಗಳು. ಬೇಕಾದರೆ ನಾವು ಫ್ರೇಮ್ ಹಾಕಿಸ್ಕೊಂಡು ಮನೇಲಿ ವಾಲ್ ಹ್ಯಾಂಗಿಂಗ್ ಥರ ಹಾಕೋಬೋದು. ತುಂಬ ಚೆನ್ನಾಗಿತ್ತು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇಲ್ಲೊಂದು ಪೋಸ್ಟರ್ ಇದೆ. ಇಲ್ಲಿ ನೋಡಿ 4 ಜನ ನಿಂತಿದ್ದಾರೆ, ಏನೋ ಕಾನ್ವರ್ಸೇಷನ್ ನಡೀತಾ ಇದೆ ಅನಿಸುತ್ತೆ ಮಧ್ಯದಲ್ಲಿ. ತುಂಬ ಚೆನ್ನಾಗಿತ್ತು ಈ ಪೋಸ್ಟರು. ನಾನು ಪುನಃ ಬಂದು ಅದನ್ನು ನೋಡ್ಕೊಂಡು ಹೋದೆ, ಚೆನ್ನಾಗಿತ್ತು. ಇಲ್ಲಿ ಡೈನಿಂಗ್ ಟೇಬಲ್ ಕವರ್ಸು, ಸೋಫಾ ಕವರ್ಸು, ಕರ್ಟನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಅದರದ್ದು ಒಂದು ಸ್ಟಾಲ್ ಇತ್ತು. ಅದ್ರ ನೆಕ್ಸ್ಟ್ ಸ್ಟಾಲಲ್ಲಿ ಸ್ಯಾರೀಸ್ಗಳಿತ್ತು, ಕಾಟನ್ ಸ್ಯಾರಿ, ಸಿಂಥೆಟಿಕ್ ಸ್ಯಾರಿ, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಕಾಟನ್ ಸ್ಯಾರಿಗಳು ತುಂಬ ಚೆನ್ನಾಗಿತ್ತು ಇಲ್ಲಿ. ಹಾಗೆ ಇಲ್ಲಿ ನೈಟ್ ಡ್ರೆಸ್ಸು, ನೈಟ್ ವೇರ್ಸು, ನೈಟೀಸು, ಎಲ್ಲ ಥರದ ವೆರೈಟಿ ಡ್ರೆಸ್ಗಳೆಲ್ಲ ಇತ್ತು. ಇಲ್ಲಿ ನೋಡಿ ಸೋಫಾ ಕವರು, ಬೆಡ್ ಸ್ಪ್ರೆಡ್ ಎಲ್ಲ ಇತ್ತು ಇಲ್ಲಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇವರು ಆನಿಯನ್ ಹೆಚ್ಚೋದು, ಕ್ಯಾಬೇಜ್ ಹೆಚ್ಚೋದೆಲ್ಲ ತೋರಿಸಿದ್ರು, ನಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. ಆ ವ್ಲಾಗಿಂದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಇಲ್ಲಿ ನೋಡಿ ಹೊರ್ಗಡೆ ನಾನು ಬುಕ್ ಸ್ಟಾಲ್ ನೋಡಿದೆ. ಇದು ಮುಂಬೈ ಅವ್ರದ್ದು ಅಂಗಡಿ ಅಂತೆ. ಇಲ್ಲಿ ಯಾವುದೋ ಒಂದು ಕನ್ನಡ ಪುಸ್ತಕ ಸಿಗಲಿಲ್ಲ ನನಗೆ. ಇಂಥ ಜಾಗಗಳಲ್ಲಿ ಇವರು ಸ್ಟಾಲ್ ಹಾಕಿದ್ರೆ ಕನ್ನಡ ಪುಸ್ತಕಗಳನ್ನು ಮಾರಾಟ ಮಾಡಬೇಕಲ್ವಾ. ಕನ್ನಡ ಪುಸ್ತಕಗಳು ಇಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.